ಕಚ್ಚಿತ್ ಪುರಾಣೌ ಪುರುಷೌ ಸ್ವನಾಭ್ಯ ಪದ್ಮ್ಯಾನುವೃತ್ಯೇಹ ಕಿಲಾವತೀರ್ಣೌ ಆಸಾತ ಉರ್ವ್ಯಾಃ ಕುಶಲಂ ವಿಧಾಯ ಕೃತಕ್ಷಣೌ ಕುಶಲಂ ಶೂರಗೇಹೆ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 26ನೇ ಶ್ಲೋಕದಿಂದ ನಮ್ಮ ಶ್ರವಣ ಇವತ್ತು ಪ್ರಾರಂಭ ಕಾಣಬೇಕಾಗಿದೆ. ಕೃಷ್ಣನ ಅನುಚರನಾದ ಉದ್ಧವನನ್ನ ವಿದುರ ಸಂಧಿಸಿದ ಯಮುನಾ ನದಿ ತೀರದಲ್ಲಿ ಯಾದವರ ಕ್ಷೇಮದ ಬಗ್ಗೆ ಕೇಳಲಿಕ್ಕೆ ಅದರಲ್ಲಿ ಇದು ಮೊದಲನೇ ಶ್ಲೋಕ. ನಾರಾಯಣನ ನಾಭಿಕಮಲದಲ್ಲಿ ಜನಿಸಿದಂಥ ಚತುರ್ಮುಖ ಬ್ರಹ್ಮನ ಪ್ರಾರ್ಥನೆಗನುಸಾರವಾಗಿ ಪುರಾಣ ಪುರುಷರಾದಂಥ ನರನಾರಾಯಣರು ಬಲರಾಮ ಕೃಷ್ಣರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಭೂಮಿಗೆ ಕ್ಷೇಮವನ್ನು ಮಾಡ್ತಾ ಅವರು ದ್ವಾರಕಾನಗರದಲ್ಲಿ ಇದ್ದಾರೋ ಹೇಗೆ ಅಂತ ಆ ಒಂದು ಪ್ರಶ್ನೆ. ಇಲ್ಲಿ ಸ್ವನಾಭ್ಯ ಪದ್ಮಾನುವೃತ್ಯ ಅಂತ ಒಂದು ಶಬ್ದ ಇದೆ. ಅದರಲ್ಲಿ ಆಚಾರ್ಯರ ಪಾಠ ಸ್ವನಾಭ್ಯ ಪದ್ಮಾನುವೃತ್ಯ ಅಂತ, ಪದ್ಮ ಅಂತ ಶಬ್ದ. ಶ್ರೀಧರರು, ವೀರರಾಘವರು ಮೊದಲಾದವರಲ್ಲಿ ಅದು ಪಾದ್ಮ ಅಂತ ಶಬ್ದ. ಈ ಸ್ವನಾಭ್ಯ ಮತ್ತು ಪಾದ್ಮ್ಯ ಇವೆರಡೂ ಶಬ್ದಗಳಿಗೆ ಅಲ್ಲಿ ಅರ್ಥ ಹೇಳಬೇಕು. ಸ್ವನಾಭ್ಯ ಅಂದರೆ ಭಗವಂತನ ನಾಭಿ, ಆ ನಾಭಿಯಲ್ಲಿ ಹುಟ್ಟಿದ ಚತುರ್ಮುಖ ಅಂತ ಅದರ ಅರ್ಥ. ಪಾದ್ಮ ಅಂದ್ರೂ ಕೂಡ ಪದ್ಮದಲ್ಲಿ ಹುಟ್ಟಿದ ಚತುರ್ಮುಖ ಅಂತಲೇ ಅರ್ಥ. ಹೀಗೆ ಸ್ವನಾಭ್ಯ ಅನ್ನೋದು ಹಾಗೆ ಪಾದ್ಮ ಅನ್ನೋದು ಎರಡೂ ಕೂಡ ಚತುರ್ಮುಖ ಬ್ರಹ್ಮನನ್ನೇ ಹೇಳ್ತದೆ. ಪರಮಾತ್ಮನ ನಾಭಿಯಲ್ಲಿ ಹುಟ್ಟಿದವನು, ಹಾಗೆ ಪದ್ಮದಲ್ಲಿ ಹುಟ್ಟಿದವನು. ಅವನು ಪದ್ಮದಲ್ಲಿ ಹುಟ್ಟಿದವನು ಯಾಕೆ? ಆದ್ದರಿಂದ ಪಾದ್ಮ. ಪದ್ಮ ನಾಭಿಯಲ್ಲಿ ಹುಟ್ಟಿದ್ರಿಂದ ಚತುರ್ಮುಖ ಬ್ರಹ್ಮನು ಕೂಡ ನಾಭಿಯಲ್ಲೇ ಹುಟ್ಟಿದಂತಾಯಿತು. ಹೀಗೆ ನಾಭೌಭವ ನಾಭ್ಯ, ಪದ್ಮೇ ಭವ ಪಾದ್ಮ, ಸ್ವನಾಭ್ಯಶ್ಚ ಅಸೌ ಪಾದ್ಮಶ್ಚ ಸ್ವನಾಭ್ಯ ಪಾದ್ಮ ಅಂತ ಹೀಗೆ ಕರ್ಮಧಾರೆಯ ಸಮಾಸ ಮಾಡ್ತಾರೆ ವೀರರಾಘವರು, ಶ್ರೀಧರರು ಮೊದಲಾದವರು. ಆದರೆ ಆಚಾರ್ಯರು ಹೇಳುವಂತೆ ಅದು ಪದ್ಮ ಅಂತಲೇ ಶಬ್ದ. ಸ್ವನಾಭ್ಯ ಪದ್ಮಾನುವೃತ್ಯ ಅಂತ. ಪದ್ಮ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಹಾಗೆ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಈಗಿಲ್ಲಿ ನಮಗೆ ಲಕ್ಷ್ಮೀದೇವಿ ಬಗ್ಗೆ ಅರ್ಥ ಏನೂ ಬೇಕಾಗಿಲ್ಲ, ಚತುರ್ಮುಖ ಬ್ರಹ್ಮನ ಬಗ್ಗೆ ಗೊತ್ತಾದರೂ ಸಾಕು. ಆದರೆ ಆಚಾರ್ಯರು ಬ್ರಹ್ಮಪುರಾಣದ ಮಾತನ್ನು ಉದ್ಧರಿಸ್ತಾರೆ. ಅಲ್ಲಿ ಪ್ರಾಸಂಗಿಕವಾಗಿ ಲಕ್ಷ್ಮೀದೇವಿ ಬಗ್ಗೆನೂ ಬಂದಿದೆ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾಶೀರಪಿ ಚೋಚ್ಯತೆ ಅಂತ. ಪದ್ಮ ಅಂತ ಅಕಾರ ಅಂತ ಪುಲ್ಲಿಂಗ ಹೇಳಿದ್ರೆ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಪದ್ಮ ಅಂತ ಸ್ತ್ರೀಲಿಂಗದಲ್ಲಿ ಹೇಳಿದರೆ ಅದು ಲಕ್ಷ್ಮೀದೇವಿಯನ್ನ ಹೇಳ್ತದೆ. ಈ ಪದ್ಮ ಎಂಬ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಲಕ್ಷ್ಮೀದೇವಿಯನ್ನು ಹೇಳುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಇಲ್ಲಿ ವ್ಯಾಖ್ಯಾನಕಾರರು ಅದನ್ನೇನು ವಿಚಾರ ಮಾಡಿಲ್ಲ ಯಾರು, ನನಗೇನು ಹಾಗೆ ಮಾಡಬೇಕು ಅಂತ ಕಾಣಿಸಿದ್ರಿಂದ ಹೇಳಿದೆ. ಈ ಪದಗತೋ ಧಾತುವಿಗೆ ಮನಿನ್ ಪ್ರತ್ಯಯ ಬಂದರೆ ಪದ್ಮ ಎಂಬ ಶಬ್ದ ನಿಷ್ಪನ್ನ ಆಗ್ತದೆ. ಪದ್ಯತೆ ಅಂದರೆ ಹೋಗುತ್ತದೆ ಅಥವಾ ಹೊಂದಲ್ಪಡುತ್ತದೆ ಅಂತ ಹೀಗೆಲ್ಲ ಅರ್ಥ ಹೇಳ್ತಾರೆ. ಈ ಧಾತು ಪದಗತ ಒಂದು ಧಾತು, ಅದಕ್ಕೆ ಮನಿನ್ ಅಂತ ಪ್ರತ್ಯಯ. ಅನೇಕ ಕಡೆ ಹೀಗೆ ಮಾಡ್ತಾರೆ ವೈಯಾಕರಣರು. ಆದರೆ ಆಚಾರ್ಯರ ದೃಷ್ಟಿಕೋನಕ್ಕೆ ಅನುಸಾರವಾಗಿ ಪದ್ಯತೆ ಮಾತಿಚ ಎಲ್ಲರಿಂದಲೂ ಹೊಂದಲ್ಪಡ್ತದೆ. ಈ ಪದ್ಮ ಅನ್ನೋದು ತುಂಬ ಸುಂದರವಾದಂತಹ ಒಂದು ಹೂವು, ಆದ್ದರಿಂದ ಎಲ್ಲರಿಂದಲೂ ಅದು ಹೊಂದಲ್ಪಡ್ತದೆ. ನಾವು ಈ ಪದ್ಮದ ಬಗ್ಗೆ ಹೇಳದೆ ಹೋದರೂ ಕೂಡ ಚತುರ್ಮುಖ ಬ್ರಹ್ಮನ ಬಗ್ಗೆ ಮತ್ತು ಲಕ್ಷ್ಮೀದೇವಿ ಬಗ್ಗೆ ಹೇಳಿದಾಗ ಇವರಿಬ್ಬರೂ ಕೂಡ ಪದ್ಯತೆ ಎಲ್ಲರಿಂದಲೂ ಹೊಂದಲ್ಪಡ್ತಾರೆ. ಭಕ್ತರಾದವರು ಅವರನ್ನು ಸಮೀಪಿಸ್ತಾರೆ. ಹಾಗೆ ಮಾತಿ
ಚತುರ್ಮುಖ ಬ್ರಹ್ಮನು ಅವನಕ್ಕಿಂತ ಹೆಚ್ಚು ಲಕ್ಷ್ಮೀದೇವಿಯು ಎಲ್ಲರನ್ನೂ ತಿಳ್ಕೋತಾರೆ. ಹೀಗೆ ಪದ್ಯತೆ ಮಾತಿಚ ಇತಿ ಪದ್ಮ ಚತುರ್ಮುಖ ಬ್ರಹ್ಮ ಪುಲ್ಲಿಂಗದಲ್ಲಿ, ಪದ್ಮ ಅಂತ ಪ್ರಯೋಗ ಮಾಡಿದರೆ ಸ್ತ್ರೀಲಿಂಗದಲ್ಲಿ ಲಕ್ಷ್ಮೀದೇವಿಯನ್ನ ಅದು ಹೇಳ್ತದೆ ಅಂತ ನಾವು ಹೀಗೆ ತಿಳ್ಕೋಬಹುದು. ಆದ್ದರಿಂದ ಸ್ವನಾಭ್ಯ ಪರಮಾತ್ಮನ ನಾಭಿಯಲ್ಲಿ ಹುಟ್ಟಿದ ಪದ್ಮ, ಅವನ ಅನುವೃತ್ತಿ ಅಂದರೆ ಸೇವಾ, ಅವನ ಪ್ರಾರ್ಥನೆ, ಆ ಪ್ರಾರ್ಥನೆಗೆ ಅನುಗುಣವಾಗಿ ಇವರಿಬ್ಬರು ಹುಟ್ಟಿದ್ದಾರೆ. ಇಲ್ಲಿ ಈ ಚತುರ್ಮುಖ ಬ್ರಹ್ಮ ಪ್ರಾರ್ಥನೆ ಮಾಡಿದ್ದ ಯಾರನ್ನ? ಭಗವಂತನನ್ನ. ಅವನು ಬಲರಾಮನನ್ನ, ಈ ಶೇಷನನ್ನು ಏನು ಪ್ರಾರ್ಥಿಸಿಲ್ಲ. ಆದರೆ ಅವನ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ಜಿಜ್ಞಾಸೆ ನಾವು ಬರಬಹುದು. ಅನಂತೋ ನರನಾಮಾತ್ರ ತಸ್ಮಿಸ್ತು ನರನಾಮವಾನ್. ಪರಮಾತ್ಮ ಸ್ವಯಂ ಕೃಷ್ಣನಾಗಿ ಹುಟ್ಟಿದ್ದಾನೆ. ಬಲರಾಮನಲ್ಲಿ ಅವನು ಶುಕ್ಲಕೇಶದ ರೂಪದಿಂದ ಆವಿಷ್ಟನಾಗಿದ್ದಾನೆ. ನರನಾರಾಯಣ ಎಂಬಲ್ಲಿ ಕೂಡ ನಾರಾಯಣ ಸ್ವಯಂ ಭಗವಂತನೇ. ನರನಲ್ಲಿ ನರ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಹೀಗೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಅದೇ ಥರ ಇಲ್ಲಿಯೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದು ಚತುರ್ಮುಖ ಬ್ರಹ್ಮ. ಆ ಭಗವಂತ ಸ್ವಯಂ ಕೃಷ್ಣನಾಗಿ ಮತ್ತು ಬಲರಾಮನಲ್ಲಿ ಶ್ವೇತಕೇಶದ ರೂಪದಿಂದ ಹುಟ್ಟುತ್ತಾನಷ್ಟೆ. ಅಂಥ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದ ಚತುರ್ಮುಖ ಬ್ರಹ್ಮ ಅಂತ ನಾವು ತಿಳ್ಕೊಳ್ಬೇಕು. ಬಲರಾಮನನ್ನು ಪ್ರಾರ್ಥನೆ ಮಾಡಿದ್ದು ಅಂತ ಅದರ ತಾತ್ಪರ್ಯ ಅಲ್ಲ. ಹೀಗೆ ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ಪುರಾಣ ಪುರುಷರು, ಪ್ರಾಚೀನ ಪುರುಷರು. ಕಲಾ ಅಂದ್ರೆ ಅವನ ಅಂಶದಿಂದ ಇಲ್ಲಿ ಹುಟ್ಟಿದವರು. ಆಸಾತೆ ಉರ್ವ್ಯಾಹ ಕುಶಲಂ ವಿಧಾಯ, ಈ ಭೂಮಿಗೆ ಕ್ಷೇಮವನ್ನು ಕೊಡುತ್ತಾ ಶೂರಗೇಹೆ ವಸುದೇವನ ಮನೆಯಲ್ಲಿ ಅವರು ಇದ್ದಾರಷ್ಟೇ. ಕೃತಕ್ಷಣವು ಅಂತ ಅಲ್ಲಿ ಒಂದು ಶಬ್ದ ಇದೆ. ಕ್ಷಣ ಅಂದ್ರೆ ಸಂಸ್ಕೃತದಲ್ಲಿ ಬಿಡುವು, ಸಮಯ ಅಂತ ಹೀಗರ್ಥ. ಕೃತಕ್ಷಣವು, ಕೃತಾವಸರವು. ಚತುರ್ಮುಖ ಬ್ರಹ್ಮನ ಪ್ರಾರ್ಥನೆಗೆ ಅನುಗುಣವಾಗಿ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಭೂಮಿಗೆ ಬಂದು ಅವತರಿಸಿದವರು ಅಂತ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಪ್ರಾರ್ಥನಾಯ ಸೇವೆಯ, ಪ್ರಾರ್ಥನಾ ಲಕ್ಷಣ ಸೇವೆಯ ಕೃತಕ್ಷಣವು ಅಂತ. ಅದರ ಬದಲು ಅವನ ಪ್ರಾರ್ಥನೆಗೆ ಅನುಗುಣವಾಗಿ ಕಲಾವತೀರ್ಣವು ಅಂಶದಿಂದ ಇಲ್ಲಿ ಹುಟ್ಟಿದವರು. ಹಾಗೆ ಶೂರಗೇಹೆ ಕೃತಕ್ಷಣವು ಕುಶಲಂ ವಿಧಾಯ ಆಸಾತೆ ಅಂತ ಹೀಗೆ ಕೃತಕ್ಷಣವು ಅಂತ ಅನ್ನೋದನ್ನ ಅವರು ಆಸಾತೆ ಅಂತ ಕ್ರಿಯಾಪದ ಏನಿದೆ ಅದಕ್ಕೆ ಹೊಂದಿಸುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ದ್ವಾರಕೆಯಲ್ಲಿ ಆ ವಸುದೇವನ ಮನೆಯಲ್ಲಿ ಅವರಿಬ್ಬರೂ ಕೂಡ ಕೃತಕ್ಷಣವು ಒಂದಿಷ್ಟು ಸಮಯಾನುಕೂಲ ಮಾಡಿಕೊಂಡು ಕುಶಲವಾಗಿ ಇದ್ದಾರೆ ತಾನೆ. ಎಲ್ಲ ಬಂಧು ಬಾಂಧವರ ಜೊತೆ ಕೆಲವು ಕಾಲ ಕಳೀಲಿಕ್ಕೆ ಬೇಕಾದಂತಹ ಸಮಯಾನುಕೂಲ ಮಾಡಿಕೊಂಡಿದ್ದಾರಾ ಮತ್ತು ಜಗತ್ತಿಗೆ ಕ್ಷೇಮವನ್ನು ಮಾಡಲಿಕ್ಕೆ ಸಮಯಾನುಕೂಲ ಮಾಡಿಕೊಂಡಿದ್ದಾರಾ ಅಂತ ಅಲ್ಲಿಯ ಪ್ರಶ್ನದ ಅಭಿಪ್ರಾಯ ಅಂತ ನನ್ನ ಆಲೋಚನೆ. ಮತ್ತಲ್ಲಿ ಅವರು ಕುಶಲಿಗಳಾಗಿದ್ದಾರಾ ಅಂತ ಹೀಗೆ ಪ್ರಶ್ನೆ ಬಂದಿದೆ. ಭಗವಂತನನ್ನು ಕುರಿತು ಇವನು ಕುಶಲಿಯಾಗಿದ್ದಾನ ಅಂತ ಕೇಳೋದಕ್ಕೆ ಏನು ಬಹಳ ಅರ್ಥ ಇಲ್ಲ. ಆದ್ರಿಂದಲೇ ಆಚಾರ್ಯರು ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ. ಅದು ಪದ್ಮಪುರಾಣದ್ದು. ಲೋಕಾನಾಂ ಸುಖಕರ್ತೃತ್ವಮಪೇಕ್ಷೆ ಕುಶಲಂ ವಿಭೋ ಪೃಚ್ಛತೆ ಸತತಾನಂದ ಕಥಂ ತಸ್ಯೈವ ಪೃಚ್ಛತೆ ಇತಿ ಪಾಜ್ಞೆ. ಭಗವಂತ ಕುಶಲಿಯಾಗಿದ್ದಾನ ಅಂದ್ರೆ ಲೋಕಕ್ಕೆ ಸುಖ ಮಾಡಿಕೊಂಡಿದ್ದಾನ ಅಂತ ಪ್ರಶ್ನೆ. ಅವನು ಸದಾ ಕುಶಲಿಯೇ ಆಗಿರುವುದರಿಂದ ಅವನ ಕುಶಲವನ್ನು ಕೇಳುವುದೇನು ಉಚಿತವಲ್ಲ ಅಂತ ಪದ್ಮಪುರಾಣದಲ್ಲಿ ಬಂದಿದೆ. ಆದ್ದರಿಂದ ಭಗವಂತ ಕುಶಲಿಯಾಗಿದ್ದಾನ ಅಂತ ಇಲ್ಲಿ ವಿದುರ ಕೇಳುವುದೇನಿದೆ,
ಜಗತ್ತಿಗೆ ಕುಶಲವನ್ನು ಮಾಡಿಕೊಂಡು ಇದ್ದಾನೆ ತಾನೆ ಅಂತ ಹೀಗೆ ಅದರ ಅರ್ಥ. ಇದು ಆಚಾರ್ಯರು ಕೊಟ್ಟಂತಹ ವಿವರಣೆ. ಆದರೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ. ನಿಶ್ಚಿಂತತೆಯ ಸ್ವಾನಂದಾನುಭವೇ ನಿರ್ಮಿತ ಕ್ಷಣವ. ಈಗ ಭೂಮಿಯ ಭಾರ ಎಲ್ಲ ಪರಿಹೃತ ಆಗಿದೆ. ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ನಿಶ್ಚಿಂತರಾಗಿ ತಮ್ಮ ಸ್ವಾನಂದಾನುಭವದಲ್ಲಿ ಮಗ್ನರಾಗಿದ್ದಾರೋ ಹೇಗೆ? ಇದು ವಲ್ಲಭಾಚಾರ್ಯರು ಮಾಡುವಂಥ ವ್ಯಾಖ್ಯಾನ. ನಿತ್ಯ ಕುಶಲಿಗಳಾದಂಥ ಅವ್ರ ಬಗ್ಗೆ ಕುಶಲ ಪ್ರಶ್ನೆ ಏನಿದೆ ಅದು ಕೇವಲ ಪ್ರೇಮದಿಂದ. ಕೆಲವು ಸರಿ ದೊಡ್ಡವರು ಸ್ವಾಮಿಗಳು ಮೊದಲಾದವರು ತಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳ್ತೇವೆ. ಅವರಿಗೆ ಅನಾರೋಗ್ಯನೇ ಇರಬೇಕಂತ ಏನಿಲ್ಲ, ತಾವು ಹೇಗಿದ್ದೀರಿ ಅಂತ ಕೇಳುವುದು ಕೇವಲ ಕುಶಲ ಪ್ರಶ್ನೆ ಅಷ್ಟೇ, ಪ್ರೇಮದಿಂದ ಕೇಳೋದಷ್ಟೇ ಅಂತ ವಿಶ್ವನಾಥರು ಬರೀತಾರೆ. ಜೀವ ಗೋಸ್ವಾಮಿ ಅನ್ನೋ ವ್ಯಾಖ್ಯಾನಕಾರರು ಮಾತ್ರ ಕುಶಲಂ ಲೋಕಾನಾಂ ಮಂಗಲಂ ಯಸ್ಮಾತ್ ತದ್ಯಥಾ ಸ್ಯಾತ್ ಅವರ ಅರ್ಥ ಬರೆದಿದ್ದಾರೆ. ಜಗತ್ತಿಗೆ ಸುಖ ಆಗುವಂತೆ ಇದ್ದಾನೋ ಹೇಗೆ ಅಂತ. ಆದರೆ ಅವರು ಈ ಒಂದು ಯಾವುದೇ ಆಧಾರವನ್ನು ತೋರಿಸಿಲ್ಲ. ಪದ್ಮಪುರಾಣ ಮೊದಲಾದ ಯಾವುದೇ ಪುರಾಣದ ಆಧಾರವನ್ನು ತೋರಿಸಲಿಲ್ಲ. ಅದನ್ನು ಆಚಾರ್ಯರು ತೋರಿಸಿದ್ದಾರೆ. ಅದರಿಂದ ನಮಗೆ ಆ ಅರ್ಥ ಹೆಚ್ಚು ಸ್ಪಷ್ಟ ಆಗ್ತದೆ. ಬೇರೆ ಕಡೆ ಎಲ್ಲ ಕಡೆಯೂ ಕೂಡ ಹೀಗೆ ಭಗವಂತನ ಕುಶಲ ಪ್ರಶ್ನವನ್ನು ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಬಂದರೆ ಅಲ್ಲೆಲ್ಲ ಕಡೆಯೂ ಕೂಡ ಹೀಗೆ ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ವಸ್ತುತಃ ಅದನ್ನು ಭಾಗವತ ತಾನೇ ಹೇಳಿದೆ. ಆಸಾತ ಉರ್ವ್ಯಾಹ ಕುಶಲಂ ವಿಧಾಯ ಕೃತಕ್ಷಣವು ಕುಶಲಂ ಶೂರಗೇಹೆ. ಸಮಸ್ತ ಭೂಮಂಡಲಕ್ಕೆ ಕುಶಲವನ್ನು ಮಾಡುತ್ತಾ ಈ ಬಲರಾಮಕೃಷ್ಣರಿಬ್ಬರು ಕೂಡ ತಾವು ಕುಶಲಿಗಳಾಗಿದ್ದಾರ ಅಂತಿದೆ. ತಾವು ಕುಶಲಿಗಳಾಗಿರುವುದು ಅಂದರೆ ನಮ್ಮೆಲ್ಲರ ದೃಷ್ಟಿಯಲ್ಲಿ ನಾವು ಕುಶಲಿಗಳಾಗಿರೋದು ಬೇರೆ, ಜಗತ್ತಿಗೆ ನಾವು ಮಾಡುವ ಉಪಕಾರ ಸಹಾಯ ಏನಾದರೂ ಇದ್ದರೆ ಅದು ಬೇರೆ. ಕೆಲವು ಬಾರಿ ಜಗತ್ತಿಗೆ ಏನಾದರೂ ಉಪಕಾರ ಸಹಾಯ ನಾವು ಮಾಡ್ತಾ ಇದ್ರೂ ಕೂಡ ವೈಯಕ್ತಿಕವಾಗಿ ಕುಶಲಿಗಳಾಗಿ ಕ್ಷೇಮಿಗಳಾಗಿ ನಾವು ಇಲ್ಲದಿರುವ ಸಾಧ್ಯತೆ ಇರ್ತದೆ. ಆ ಸಾಧ್ಯತೆಯೇ ಹೆಚ್ಚು. ಇವರ ಕುಶಲ ಅಂದರೆ ಇವ್ರಿಗೊಂದು ಬೇರೆ ಕುಶಲದ ಪ್ರಶ್ನೆಯೇ ಇಲ್ಲ, ಅಕುಶಲದ ಪ್ರಶ್ನವೂ ಇಲ್ಲ. ಯಾವತ್ತೂ ಸ್ವಯಂ ಭಗವಂತ ನಿತ್ಯಾನಂದದಲ್ಲಿ ಮಗ್ನನಾಗೇ ಇರ್ತಾನೆ. ಆದ್ದರಿಂದ ಅವನು ಕುಶಲನಾಗಿರುವುದು ಅಂದರೆ ಜಗತ್ತಿಗೆ ಕುಶಲನಾಗಿರುವುದು ಅಂತಲೇ ಅರ್ಥ. ಭೂಮಿಗೆ ಕುಶಲವನ್ನು ಅವನು ಮಾಡ್ತಾ ಇದ್ದರೆ ಅವನು ಕುಶಲಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅವನು ಕುಶಲಿಯಾಗಿದ್ದಾನೆ ಅಂದರೆ ಭೂಮಿಗೆ ಕುಶಲವನ್ನು ಕೊಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಭಾಗವತವೇ ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳಿದೆ. ಅದನ್ನು ಆಚಾರ್ಯರು ಹೆಚ್ಚು ವಿಸ್ತರಿಸಿದ್ದಾರೆ. ಆದ್ದರಿಂದ ಅನಂತ ತೀರ್ಥರು ಸ್ವಯಮೇವಾಹ ಅಂತ ವ್ಯಾಖ್ಯಾನ ಬರೀತಾರೆ. ಪೂರ್ಣಾನಂದಸ್ಯ ಕುಶಲಾಭಿಪ್ರಾಯಂ ಸ್ವಯಮೇವಾಹ ವೇದವ್ಯಾಸ ಪೂರ್ವ್ಯಾಃ ಕುಶಲಂ ವಿಧಾಯೇತಿ ತದೇವ ತಯೋ ಕುಶಲಂ. ಜಗತ್ತಿಗೆ ಭೂಮಿ ಕುಶಲವನ್ನು ಕೊಡುವುದೇ ಇವರ ಕುಶಲ ಅಂತ ಹೀಗೆ ಅದರ ಅಭಿಪ್ರಾಯ ಆಗ್ತದೆ. ಭಾಗವತ ತಾತ್ಪರ್ಯದ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಈ ಚತುರ್ಮುಖ ಬ್ರಹ್ಮ ನಾಭ್ಯ ಅಂದರೆ ನಾಭಿ ಪದ್ಮದಿಂದ ಅವನು ಜನ್ಯ, ಮತ್ತೆ ಲಕ್ಷ್ಮೀದೇವಿ ನಾಭಿ ಪದ್ಮಕ್ಕೆ ಅಭಿಮಾನಿನಿ, ಲಕ್ಷ್ಮೀಸ್ತು ನಾಭಿ ಮಾನಿನಿ ಅಂತ ಅವರು ಹೇಳ್ತಾರೆ. ಇದು ಈ ಒಂದು ವ್ಯಾಖ್ಯಾನ ನಮಗೆ ಬೇರೆ ವ್ಯಾಖ್ಯಾನಗಳಿಗೆ ಕಾಣಿಸೋದಿಲ್ಲ. ಕೇವಲ ಚತುರ್ಮುಖ ಬ್ರಹ್ಮನ ಪ್ರಾರ್ಥನೆಯಂತೆ ಈ ಪರಮಾತ್ಮ ಇಲ್ಲಿ ಹುಟ್ಟಿ ಬಂದ ಅಂತ ಹೀಗೆ ಬೇರೆ ಕಡೆ ಎಲ್ಲ ಕಾಣಿಸ್ತದೆ. ಆದರೆ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪದ್ಮಶ್ಚ ಪದ್ಮವು, ಲಕ್ಷ್ಮೀದೇವಿಯು ಚತುರ್ಮುಖ ಬ್ರಹ್ಮನು ಇಬ್ಬರನ್ನು ಸೇರಿಸಿ ಪದ್ಮರು ಅಂತ ಹೇಳಬೇಕು. ಅವರ ಪ್ರಾರ್ಥನೆ ತಯೋಹ ಅನುವೃತ್ತಿ ಅನುಸರಣಂ ತೇನ ಯುಕ್ತವು. ಲಕ್ಷ್ಮೀದೇವಿಯು ಕೂಡ ಪ್ರಾರ್ಥನೆ ಮಾಡಿದ್ಲು. ಭಗವಂತನ ಎಲ್ಲ ಕ್ರಿಯೆಗಳ ಹಿಂದೆ ಅವಳ ಪ್ರಾರ್ಥನೆಯೂ ಇರ್ತದೆ. ಅವಳು ಭಗವಂತನನ್ನು ಸದಾ ಸೇವನೆ ಮಾಡ್ತಾನೆ ಇರ್ತಾಳೆ. ಮುಂದೆ ಆತ ಏನು ಮಾಡ್ತಾನೆ ಅನ್ನೋದು ಅವಳಿಗೆ ಗೊತ್ತಿರ್ತದೆ. ಅದಕ್ಕನುಸಾರವಾಗಿ ಲಕ್ಷ್ಮೀದೇವಿಯ ಪ್ರಾರ್ಥನೆ, ಅವಳ ಪ್ರೇಮದ ಕೋರಿಕೆ ಅನುಗುಣವಾಗಿ ಇವನು ಅವತಾರ ಮಾಡಿದ ಅಂತ ಒಂದು ವಿಶಿಷ್ಟ ಅಂಶ ಅಲ್ಲಿ ಕಾಣಿಸ್ತದೆ. ಅಲ್ಲಿಗೆ 26ನೇ ಶ್ಲೋಕ, ಈ 3ನೇ ಸ್ಕಂದ 1ನೇ ಅಧ್ಯಾಯದ 26ನೇ ಶ್ಲೋಕ, ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನು ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.